ಲಾಂಚ್ ಮಾಡಿಕೊಟ್ಟಿದ್ದೀರಿ. ಈ ಚಿತ್ರತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಸೊ ಚಿತ್ರರಂಗ ಒಂದು ಸ್ವಲ್ಪ ಸ್ಲೋ ಪೇಸ್ ಹೋಗ್ತಿರೋದ್ರಿಂದ ಸೊ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಸೊ ಎಲ್ಲ ಥರ ಸಿನಿಮಾನೂ ಜನ ನೋಡ್ತಾರೆ. ಸೊ ದೇರ್ ಇಸ್ ನೋ ಕ್ಲಾಸಿಫಿಕೇಶನ್, ಇಂಥ ಸಿನಿಮಾನೇ ನೋಡ್ತಾರೆ, ಇಂಥ ಸಿನಿಮಾ ನೋಡ್ತಾರೆ. ಸೊ ಜನ ನೋಡೋವಂಥ ಮೆಚ್ಚುವಂಥ ಸಿನಿಮಾ ಕರಿಕಾಡ ಆಗಲಿ ಅಂತ ನಾನು ಬಯಸ್ತೀನಿ. ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ಶಶಾಂಕ್. ಈಸ್ ಮೈ ವೆರಿ ಕ್ಲೋಸ್ ಅಸೋಸಿಯೇಷನ್. ನಮ್ಮ ರಾಜ್ಕುಮಾರ ಇಂಟ್ರಡಕ್ಷನ್ ಸಾಂಗು, ಯುವರತ್ನ ಇಂಟ್ರಡಕ್ಷನ್ ಸಾಂಗ್ ಎಲ್ಲ ಅವರೇ ಹಾಡಿದ್ದು. ಸೊ ಅವರು ನನ್ನ ಒಂದು ಟೀಮ್ ಆಗಿ ನಾನು ಅವ್ರನ್ನ ಭಾವಿಸ್ತೀನಿ. ಸೊ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಹಿ ಈಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಅಹೆಡ್ ಇನ್ ಹಿಸ್ ಕೆರಿಯರ್ ಅಂದಾಗ ಇಟ್ಸ್ ನನ್ನ ಒಂದು ಜವಾಬ್ದಾರಿ ಅವ್ರಿಗೆ ಬಂದು ನನ್ನ ಶುಭ ಹಾರೈಕೆಗಳನ್ನ ಹೇಳೋದು. ಜೊತೆಗೆ ಹೊಸ ತಂಡ, ಹೊಸ ನಿರ್ದೇಶಕರು, ಹೀರೋ ಕೂಡ ಹೊಸಬ್ರು. ಸೊ ಎಲ್ಲ ಐ ಟಿ ಬ್ಯಾಕ್ಗ್ರೌಂಡಿಗೆ ಬಂದಿದ್ದಾರೆ ಅಂತ ನೀವು ಹೇಳಿದ್ರಿ. ಸೊ ಒಳ್ಳೇದಾಗಲಿ. ಟೀಸರ್ ತುಂಬ ಅಪೀಲಿಂಗ್ ಆಗಿದೆ, ಎಸ್ಪೆಷಲಿ ಸೌಂಡು, ವಿಜುವಲ್ಸ್ ಆ್ಯಂಡ್ ಸಿ ಜಿ ಪಾರ್ಟ್ ಕೂಡ ಚೆನ್ನಾಗಿದೆ. ಇಟ್ಸ್ ವೆರಿ ಅಪೀಲಿಂಗ್, ವೆರಿ ರಾ. ಸೊ ಇಡೀ ಚಿತ್ರತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರು. ಸೊ ಬಿಗ್ ವುಮನ್ ಅವರು ತಗೊಂಡಿರುವಂಥ ಸ್ಟೆಪ್ಪು. ಸೊ ಈ ಬ್ಯಾನರ್ ಇನ್ನಷ್ಟು ಸಿನಿಮಾಗಳು ಮಾಡಲಿ ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೆಯದಾಗಲಿ. ವೇಲು ಸರ್ ಇದ್ದಾರೆ. ಸೊ ಲಾಸ್ಟ್ ಇಯರು ಒಂದು ದೊಡ್ಡ ಸಿನಿಮಾ ಕೊಟ್ಟಿರೋಂಥ ನಿರ್ಮಾಪಕರವರು. ಆಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಅವರ ಆಡಿಯೋ ಕೇಳದೆ ನಾವು ಅದು ದಿನವೇ ಹೋಗೋದಿಲ್ಲ, ಅಷ್ಟು ಅದ್ಭುತ ಹಾಡುಗಳು ಅವ್ರ ಹತ್ರ. ಕನಸು ಸರ್ ಇದ್ದಾರೆ. ಸೊ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ವಿಶ್ವಾಸನ ತಿಳಿಸ್ತಾ, ಮತ್ತು ಇದನ್ನು ಅರೇಂಜ್ ಮಾಡಿರುವಂಥ ನಮ್ಮ ಶ್ರೀಧರ್ ಮತ್ತು ಕನ್ನಡ ಪಿಕ್ಚರ್ನ ಪ್ರವೀಣ್. ಸೊ ಎಲ್ಲ ಇಡೀ ತಂಡಕ್ಕೆ ನಮ್ಮ ಮನು ಸರ್ ಇದ್ದಾರೆ, ಎಲ್ಲ ಫೋಟೋಗ್ರಾಫರ್ಸ್ ಇದ್ದಾರೆ. ಸುಮಾರು ದಿನ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ. ನಮ್ಮ ಸೆನ್ಸಾರ್ ಶಿವನು ಇದ್ದಾರೆ, ಬೇಗ ಸೆನ್ಸಾರ್ ಮಾಡಿಸಿ, ಅನಿಮಲ್ ಎಲ್ಲ ಬೇಗ ಕ್ಲಿಯರ್ ಮಾಡಿಸ್ಕೊಡಿ. ಸೊ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಇಟ್ಸ್ ಲುಕ್ ವೆರಿ ಪ್ರಾಮಿಸಿಂಗ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಟ್ರೈಲರ್ ಸಿನಿಮಾ. ಗಾಡ್ ಬ್ಲೆಸ್ ಯು ಶಶಾಂಕ್. ತುಂಬ ಚೆನ್ನಾಗಿ ಟ್ರೈಲರ್ ಮ್ಯೂಸಿಕ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಜವಾಗ್ಲೂ ಸರ್, ನಮ್ಮ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಾಗೆ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ. ತುಮಕೂರು ಕಡೆಯಿಂದ, ಬೆಂಗಳೂರು, ಮೈಸೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ. ಅವರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಫಸ್ಟ್ ಟೈಟ್ಲಿಂದಲೇ ಬಂದ್ಬಿಡ್ತೀನಿ, ಕರಿಕಾಳ. ಸೊ ಕರಿಕಾಳ, ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ. ಸೊ ಬಹುಶಃ ಒಂದು ಕಡೆ ಆನೆ ತಲೆ ಇದೆ, ಇನ್ನೊಂದು ಕಡೆ ಒಂದು ಕಾಡಹಂದಿ ತಲೆ ಇದೆ. ಸೊ ಅರ್ಥ ಆಗಿದೆಯೋ ಏನೋ ಗೊತ್ತಿಲ್ಲ. ಸೊ ಈ ಕಡೆ ಸ್ವಲ್ಪ ಸ್ಕೆಚ್ಚಲ್ಲಿ ಪೂರ್ವವಾಗಿ ಅರ್ಥ ಆಗಿದೆಯೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರಿ ಅಂದರೆ ಆನೆ, ಸೊ ನಮ್ಮ ಕನ್ನಡದಲ್ಲಿ. ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು. ಸೊ ಕಾಡಂದಿನ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟ್ರು. ಸೊ ಆ ಕರಿ ಏನಕ್ಕೆ ಹಾಕಿದ್ದೀವಿ ಅಂದರೆ, ಆ ಕಾಡ ಅನ್ನೋ ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ. ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಕಟ್ಟಕ್ಕಾಗಲ್ಲ, ಅದನ್ನ ಹಿಡಿಯೋಕ್ಕೂ ಆಗಲ್ಲ. ಸೊ ಅಂತಹ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕ್ಕೆ ತುಂಬ ಈಸಿನೂ ಆಯಿತು, ಕೆಲವು ಕಷ್ಟನೂ ಆಯಿತು. ಬಟ್ ಆ ಎಕ್ಸ್ಪೀರಿಯನ್ಸ್ನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಪ್ರಿಪೇರ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು. ಸೊ ಆ ಆರ್ಭಟ ನಾವು 100% ಆದಷ್ಟು ಬೇಗ ತೆರೆ ಮೇಲೆ ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ಇದು ತುಂಬ ಚೆನ್ನಾಗಿದೆ. ಈ ಟೈಟಲ್ಗೋಸ್ಕರ ಈವೆಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಸೆನ್ಸಾರ್ ಹತ್ತತ್ರ ಇದ್ದೀವಿ. ನೀನು ಶಿವ ಸರ್ ಸ್ಕ್ರಿಪ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಂದು ಅವರು ಡೀಟೇಲ್ಸ್ ಮಾಡ್ತಾ ಇದ್ದಾರೆ. ಇನ್ನೇನು ಫೈನಲ್ ಟಚ್ ಅಪ್ ಇದೆ ಸರ್, ನಡೀತಾ ಇದೆ. ಸೊ ಹೀರೋ ಮತ್ತು ಸ್ವಲ್ಪ ಕೆಲವು ಟೀಮ್ ಅಂದರೆ ಸದ್ಯಕ್ಕೆ ನಾನು ಮಾಡಿದ್ದೀನಿ, ರಿಲೀಸ್ ಆಗಿಲ್ಲ ಅಂದರೆ ನಾನು ಹೊಸಬ, ಹೀರೋನು ಹೊಸಬ. ಸೊ ಹಂಗಾಗಿ ನಾವು ರೀಚ್ ಆಗಿದ್ದು ಸ್ವಲ್ಪ ನಮ್ಗೆ ಟೈಮ್ ಬೇಕು, ಒಂದು 2-3 ತಿಂಗಳು ಅಂತೇಳಿ. ಸೊ ಈ ಸ್ವಲ್ಪ ಪ್ರಮೋಷನ್ ಮುಖಾಂತರ ಜನ ಹತ್ರ ಹೋಗಿ ಆಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಈ ಏನಲ್ಲಿ ರಿಲೀಸ್ ಮಾಡ್ತೀವಿ. ಕೆಲವು ಕಡೆ ನಾವು ಹಂದಿನ ರಿಯಲ್ ಆಗು ಯೂಸ್ ಮಾಡಿದ್ದೀವಿ. ಗ್ರಾಫಿಕಲ್ ತುಂಬ ಚೆನ್ನಾಗಿದೆ. ಅದನ್ನು ಫಿಕ್ಸೆಡ್ ಫ್ರೇಮ್ಸು ಹಂದಿನ ಡಿಸೈನ್ ಮಾಡಿದ್ದಾರೆ ಸರ್. ಫಿಕ್ಸೆಡ್ ಫ್ರೇಮ್ಸ್ ಖಂಡಿತ ಸರ್. ಆ ಹೋಪ್ನ 100% ನಾವೆಲ್ಲೂ ಡ್ರಾಪ್ ಔಟ್ ಆಗಿಲ್ಲ. 100%. ಅದಂತೂ ಕನ್ನಡ ಇಂಡಸ್ಟ್ರಿಗೆ ಈಗ ಹೇಳ್ತಿದ್ದೇನಂತಲ್ಲ, ತಲೆ ತಗ್ಸುವಂಥ ಸಿನಿಮಾ ಅಂತೂ ಮಾಡಿಲ್ಲ ಸರ್. ಅವ್ರು ಹೇಳಿದಂಗೆ ಆ ಯಶಸ್ಸು ಈ ಚಿತ್ರತಂಡಕ್ಕೂ ಸಿಗ್ಲಿ. ಒಂದು ಸಿಚುವೇಶನ್ ಇದು. ಯಾಕಂದ್ರೆ IT ಪ್ರೊಫೆಷನಲ್ಸ್ಗೆ ಒಂದು ಡೆಕೋರಮ್ ಇದೆ. ಈ ಸಿನಿಮಾದಲ್ಲಿ ಕಾಡ ನೋಡೋದಕ್ಕೆ
ಒಂದು ಬೇರೆ ಗೆಟಪ್ನಲ್ಲಿದ್ದಾರೆ, ಹಂಟ್ ಮಾಡೋದು, ಒಂದು ವಿಲೇಜ್ ಗೆಟಪ್, ರಫ್ ಗೆಟಪ್. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಮಂಡೇ ಟು ವೆನ್ಸ್ಡೇ ಥರ್ಸ್ಡೇ ಆಫೀಸ್ಗೆ ಹೋಗಿ ಫ್ರೈಡೇ ಸ್ಯಾಟರ್ಡೇ ಸಂಡೇ ಶೂಟ್, ಇವೆಲ್ಲ ಹೇಗಾಯಿತು ಜರ್ನಿ ಅಂತ ದಯವಿಟ್ಟು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ವೆಂಕಿ ವಾಸ್ತಲ್ಲಿ ಹಿಂಗೆ ಹೇಳ್ತಿದ್ರೆ ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ, ಕರಿಕಾಡ ಟೈಟ್ಲ್ ಹಾಕಿಟ್ವಿ. ಅದಕ್ಕಿಂತ ಮುಂಚೆ ಅವರು ಒಬ್ರು ಕೇಳಿದ್ರು ಮಾಧ್ಯಮ ಮಿತ್ರರು, ನೀವೇನು ಮಾಡಿದ್ವಿ, ಹಿಂಗೆ ಪರಿಚಯ ಆಯ್ತು ಅಂತ. ಸೊ ಆ್ಯಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವು ಹೆಂಗೆ ಪರಿಚಯ ಆದ್ಮೇಲೆ ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡಿದ್ರು, ಒಂದು ಒಳ್ಳೆ ಸ್ಟೋರಿ ಮಾಡ್ಬಿಟ್ಟು ಆಫರ್ ಮಾಡಿದ್ರು, ಲವ್ ಸ್ಟೋರಿ. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ, ಕಥೆ ಹೇಳ್ತಾರೆ. ಕಥೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನನಗೆ. ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡೋದಕ್ಕೆ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಸ್ಟೋರಿ ಎಲ್ಲ ಕೇಳೋದಕ್ಕೆ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದೆ ಅಷ್ಟೇ. ವಾಟ್ ಐ ಥಾಟ್ ಈಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕತ್ತಿದೆ ಅಂತ ಗೊತ್ತಾಯ್ತು. ಫಸ್ಟ್ ಒಂದು ಸಾಂಗ್ ನೋಡೋದಲ್ಲೇ ಗೊತ್ತಾಗಿದೆ. ಅದೊಂದೇ ರೀಸನ್ಗೆ ಐ ನೆವರ್ ಆಸ್ಕ್ಡ್ ಎನಿ ಅದರ್ ವಿಡಿಯೋಸ್ ವಾಟ್ ಹಿ ಹಸ್ ಡನ್. ನನಗೆ ಇದೊಂದು ವಿಡಿಯೋ ಸಾಕು, ಲೆಟ್ ಅಸ್ ಡು ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ, ಮೀನ್ ಸ್ಟೋರಿ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿಗೆ ಲೈನ್. ಅವಾಗಿನ್ನೂ ಟೈಟಲ್ ಗೇಟ್ ಏನು ಇಟ್ಟಿರಲಿಲ್ಲ. ಒಂದು ನೇಮ್, ಹೀರೋದ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದು 2 ತಿಂಗಳ ಮುಂಚೆ ವಿ ಫೈನಲೈಸ್ ದಿಸ್ ಟೈಟಲ್. ದಿಸ್ ಆರ್ ಅಬೌಟ್ ಟೈಟಲ್ ಕಾಡ. ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ನಿಜವಾದ ಕಾಡ ಅನ್ನೋದು ವೆರಿ ಯೂನಿಕ್ ನೇಮ್. ಕಾಡ ಅಂದರೆ ಬೇಸಿಕ್ ಮೀನಿಂಗ್ ಏನು ಹೇಳ್ತಾರೆ ಅಂದರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ನಾನು ಚೈಲ್ಡ್ಹುಡ್ಡಲ್ಲಿ ನಮ್ಮೂರು ಚಿಕ್ಕಮಗಳೂರು ಒಂದು ಸರಪನಹಳ್ಳಿ ಅಂತ. ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿಲ್ಲ, ಆ ಥರ 1980s 90s ಎಲ್ಲ ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾವು ಹೆಂಗಿರ್ತಿದೆ ಅಂದರೆ, ನಂದು ಸ್ಟೈಲ್ ಹೆಂಗಿರ್ತದೆ ಅಂದರೆ ಇಷ್ಟು ಕೂದಲು ಬಿಟ್ಕೊಂಡು ಇಟ್ಸ್ ಲೈಕ್ ಫಾರೆಸ್ಟ್ ಥರನೇ. ನನಗೆ ಹೆಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರಿತಿದ್ರಲ್ಲ ನಾನು ಮಾಡೋ ಚೇಷ್ಟೆಗಳಿಗೆ, ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟು. ಸೊ ಆ ನೇಮು ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್. ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡ್ತೀವಿ. ಹೇಳಿ ಸರ್. ಅಂದರೆ ರಿಲೀಸಿಗ ಹೌದು ಸರ್. ಏನಂದರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ, ಫೈಟ್ ಗೊತ್ತಿರಲಿಲ್ಲ. ಲೆಟ್ ಮಿ ನಾಟ್ ಫರ್ಗೆಟ್, ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಮ್ಮ ಸಣ್ಣಪ್ಪ ಅವರಿದ್ದಾರೆ, ಬ್ಯೂಟಿಫುಲ್. ನನಗೇನು ಮಾಡ್ತಿದ್ದಾರೆ ಅಂದರೆ, ನಮ್ಮದು ಕ್ಲೈಮ್ಯಾಕ್ಸ್ ಫೈಟು ಸಣ್ಣಪ್ಪ ಮಾಡೋದು, ವೆರಿ ಸೀನಿಯರ್ ಫೈಟ್ರು. ನನಗೆ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋಗೋದು, ಅಂದರೆ ಶೂಟಿಂಗ್ಗೆ. ಅದೇ ಥರ ನಮ್ಮ ಲೆಟ್ ಮಿ ಫಸ್ಟ್ ಶೆಡ್ಯೂಲ್ ಅಗೈನ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಾವೊಂದು ಅದೇ ನಾವು ಅನಿಮಲ್ ಬಗ್ಗೆ ಮಾಡ್ತಿದ್ವಿ, ಹಂದಿ ಬಗ್ಗೆ ಮಾಡ್ತಿದ್ವಿಲ್ಲ. ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಮಾಡೋಣ ಅಂತ ಇದೆ. ಕಳಸ ರಾಣಿಜರಿಗೆ ಹೋದ್ವಿ. ಅಲ್ಲಿ ಹೋದಾಗೇನೋ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ 2 fingers. ನಮಗೆ ಗೊತ್ತಿಲ್ಲ. ಜಾನಿ ಮಾಸ್ಟರ್ ಒಂದು 40 feet ರೋಪ್ ಹಾಕಿದ್ದಾರೆ, ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯ್ತು, ಸ್ಲಿಪ್ ಆಯಿತು. ನೆಕ್ಸ್ಟ್ ಡೇ ನೋಡಿದ್ರೆ ನಾವು ಎಂಟೈರ್ ಡೇ ಮಾರ್ನಿಂಗ್ ಆಗಿದ್ದು, ಬಟ್ ಎಂಟೈರ್ ಡೇ ಶೂಟ್ ಮಾಡೋದು ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಇದ್ದಾರೆ 2 fingers ಹೋಗ್ಬಿಟ್ಟಿದೆ ಅಂತ. ಸೊ ದಿಸ್ ವಾಸ್ ಅಗೇನ್, ಬಟ್ ವಿ ಟ್ರೈನ್ಡ್, ತುಂಬ ಟ್ರೈನಿಂಗ್ ಮಾಡಿದ್ರು ಜಾನಿ ಮಾಸ್ಟರ್ ಆಗ್ಬೋದು, ಸಣ್ಣಪ್ಪವ್ರು ಆಗಿರ್ಬೋದು. ಆಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ತದೆ. ಆ್ಯಕ್ಚುಲಿ ಎಡ್ಜ್ ಆಫ್ ದಟ್ ರಾಣಿಜರಿ ಮೌಂಟೇನ್ ಇದ್ದಿದ್ದರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇದೆ. ಬಟ್ ವಿ ಎಂಜಾಯ್ ದಟ್ ಆಲ್ಸೋ. ಒಂದು 4 months ಗ್ಯಾಪ್ ತಗೊಂಡು ದೆನ್ ಅಗೇನ್ ವಿ ಸ್ಟಾರ್ಟೆಡ್ ದ ಶೂಟ್. ಸರ್ ನನ್ನ ಹಿನ್ನೆಲೆ ನಾನು ನಮ್ಮ ತಂದೆ ರೈತರು. ಐ ಆಮ್ ಫ್ರಮ್ ಎ ವಿಲೇಜ್ ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಗ್ರೌಂಡು. ವ್ಯವಸಾಯ, ನಾನು ಕಲ್ಟಿವೇಷನ್, ನಮ್ಮ ತಂದೆ ಅವರು ಕಲ್ಟಿವೇಷನ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು, ತೋಟಕ್ಕೆ ಹೋಗೋದು ಎಲ್ಲ ಮಾಡ್ತಾಯಿದ್ವಿ. ಅಲ್ಲಿಂದಲೇ ಸ್ಟಡೀಸ್ ಮಾಡಲು ಮಾಡ್ಕೊಂಡು ಬಂದ್ವಿ, ಸ್ಟೇಜ್ ಬೈ ಸ್ಟೇಜ್. ನಾನು BCom ಆಯಿತು, ದೆನ್ MBA ಆಯಿತು. ಬಟ್ ಎಲ್ಲ MBA ಮಾಡಿ ಎಲ್ಲ ಜಾಬ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಇತ್ತು. ಅಂದರೆ ಬದುಕೋದೇ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದೀವಿ, ಆಯಿತು, ಅದು ರೆಡಿ ಆಯಿತು. ದೆನ್ ಹೆಂಗೆ ಬದುಕ್ತಾ ಇದೀವಿ, ನೆಕ್ಸ್ಟ್ ಕ್ವಶನ್ ಅಂದರೆ ನಮಗೆ ತುಂಬ ಇಷ್ಟವಾದೇನು, ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಅಂತ ಯಾವಾಗಲೂ ಇತ್ತು. ಆದರೆ ಏನು ಮಾಡಬೇಕು ಅನ್ನೋ ದೊಡ್ಡ ಕ್ವಶನ್ ಯಾವಾಗಲೂ. ರಿಟೇಲ್ ಔಟ್ಲೆಟ್ಸ್ಗಳು ಸ್ಟೋರ್ ಮಾಡೋದಾ, ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾ, ಇಲ್ಲ ಹೋಟೆಲ್ ಬಿಸ್ನೆಸ್ ಮಾಡೋದಾ. ಐ ವಾಸ್ ಇಂಟ್ರೆಸ್ಟೆಡ್ ಮಚ್ ಅಬೌಟ್ ರಿಟೇಲ್. ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬ ಇಷ್ಟ ಆಗ್ತಿದೆ ಯಾವಾಗಂದರೆ ಮೂವಿ ನೋಡುವಾಗ ನಾವು 1990s ಎಲ್ಲ ನೋಡುವಾಗ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಸರ್, ಇಲ್ಲ ಅಂಬರೀಶ್ ಸರ್ ಅಂದರೆ ಅವ್ರ
ಆಕ್ಟ್ ಮಾಡ್ತಿದ್ರೆ ಅವರೇ ನಾನಾಗ್ಬಿಡ್ತಿದೆ, ಅದು ಈಗ ನಾಗವಲ್ಲಿ ಹೆಂಗೆ ಹೊಡ್ತಾರಲ್ಲ ಆ ಥರ ಅವ್ರು ನೋಡಿದ್ರೆ ನಾವು ನಾನೇ ಇದ್ದಂಗೆ ಅದು ಅಂತ ಆ ಫೀಲಲ್ಲಿ ಇರ್ತಿದ್ವಿ ಅವ್ರನ್ನ. ಬಟ್ ಇಲ್ಲಿ ಒಂದು ಚೂಸ್ ಮಾಡಬೇಕು. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಇವತ್ತು ಚೂಸ್ ಮಾಡ್ಬೇಕು, ಹೇಗೆ ಚೂಸ್ ಮಾಡ್ತೀಯಾ? ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೆಟ್ ಇನ್ ಟು ಆಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ, ಅಲಾಂಗ್ ವಿತ್ ಮೈ ರೆಗ್ಯುಲರ್ ವರ್ಕ್. ಸೊ ಆ ಥರ ನಾನು ಐ ಗಾಟ್ ದ ಮೂವಿ ನೇಮ್. ಐ ವರ್ಕ್ ಫಾರ್ ಬಿಗ್ ಬಾಸ್ಕೆಟ್ ಸರ್. ಎಲ್ಲರೂ ಕೆಲಸದ ಜೊತೆಗೆ ವೀಕೆಂಡ್ ಬಂದ್ರೆ ಬ್ಯಾಡ್ಮಿಂಟನ್ ಆಡ್ತೀನಿ. ವೆಂಕಿ ನಾವು ಡಿಸ್ಕಸ್ ಮಾಡಿದಾಗೇನೆ ಐ ಆಮ್ ವರ್ಕಿಂಗ್ ಎಂಪ್ಲಾಯ್ ರಿಸರ್ವ್ ದ ಪ್ಲಾನ್ ಇಸ್ ಫ್ರೈಡೇ ಈವ್ನಿಂಗ್ ನಮ್ಮದು 90% ಆದ ಶೂಟಿಂಗ್ ಎಲ್ಲ ಆಗಿರುತ್ತೆ, ಅಂದರೆ ನೈಟ್ ಶೂಟ್ ಇರುತ್ತೆ. ಫ್ರೈಡೇ ಈವ್ನಿಂಗ್ ಹೋದರೆ ಫ್ರೈಡೇ ನೈಟ್, ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಸಂಡೇ ನೈಟ್ವರೆಗೂ ಲೇಟ್ ನೈಟ್ವರೆಗೂ ಶೂಟ್ ಮಾಡಿ. ಈವನ್ ಇಫ್ ಯು ಆಸ್ ಮೀ, ನನ್ನ ಕ್ಲೈಮ್ಯಾಕ್ಸ್ ನಾನ್ ಸ್ಟಾಪ್ 48 hours ಶೂಟ್. ಅಷ್ಟಂದ್ರೆ ವರ್ಕ್ ಪ್ರೆಷರ್ ಇರುತ್ತೆ, ಬಟ್ ವಿತಿನ್ ದ ಟೈಮ್ ಲೈನ್ ನಾನು ವೆಂಕಿ ಹೇಳ್ತಿದ್ದೆ, ದಿಸ್ ಇಸ್ ದ ಲಾಸ್ಟ್ ಡೇಟ್, ಲಾಸ್ಟ್ ಟೈಮಿಂಗ್ ನಾವು ಮಾಡಲೇಬೇಕು, ಕ್ಲೋಸ್ ಮಾಡಬೇಕಂತ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಲೆಟ್ ಮಿ ನಾಟ್ ಫರ್ಗೆಟ್ ನಮ್ಮ ಜೀವನ್ ಗೌಡ್ರು DOP, ಜೀವನ್ ಗೌಡ್ರ ಬರ್ತಿನ ಮೇಲೆ ಅವರು ಸೊ ಅವರು ಡೇ ಅಂಡ್ ನೈಟ್ ವಿ ಹ್ಯಾಸ್ ವರ್ಕ್ಡ್ ಎ ಲಾಟ್. DOP ಅಂದರೆ ಇಟ್ಸ್ ನಾಟ್ ಸೊ ಈಸಿ. ಅವ್ರ ಟೀಮ್ನೆಲ್ಲ ಹಿಡ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ದೇ ವರ್ಕ್ ವೆರಿ ಹಾರ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ದೀಪ್ತಿ ದಾಮೋದರ್ ಅವರು ಸಿನಿಮಾದ ನಿರ್ಮಾಪಕರು. First thing, I wanted to do this movie because my husband was more passionate on this field. The kind of efforts that he used to put, used to motivate me to support him again and again. Because now, even generations, we see, traffically people go to the office and come back, and every Saturday, Sunday, even if the wife tells take me out, they'll be like, "Illa nan rest madbeku, maneyalli irbeku." But he was a person who has so much of energy that he wants to do something and achieve something. So if not me, then I don't think anyone is the right person to support him, to be very honest. So I wanted to stand by his side and do whatever best I could do for this movie. I was now munche work ಮಾಡ್ತಿದ್ದೆ, then because of all these commitments here, he wanted my support to be there. So ನಾನು I had to quit. Sorry? Yes, ನೋಡಿ. It's very promising and he's done a very good acting. ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದಿಲ್ಲ that he will be able to do it, but then when I'm seeing him do and show that efforts, like every day it was giving me more energy to support him more and more. And people whoever has watched this movies and come for shooting has given us very positive feedback on this, which helped me to motivate more to get this to a final stage. ಸೊ ಕರಿಕಾಡ ಟೈಟಲ್ ಲಾಂಚ್ ಆಗ್ತಿದ್ದ ಹಾಗೆ ಕಾಡನ ಲುಕ್ ಹೇಗಿದೆ ಅಂತ ಇವತ್ತು ರಿವೀಲ್ ಮಾಡುವಾಗ ರೀಲ್ ಹೀರೋಯಿನ್ ಇವತ್ತು ಬರೋದು ಅವಶ್ಯಕತೆ ಇರಲಿಲ್ಲ, ಅಥವಾ ರೀಲ್ ಹೀರೋಯಿನ್ ಮತ್ತೆ ಪರಿಚಯ ಮಾಡೋಣ ಅಂತ ಟೀಮ್ ಅಂದ್ಕೊಂಡಾಗ ರಿಯಲ್ ಹೀರೋಯಿನ್ ಇಲ್ಲಿದ್ದಾರೆ, ಕಾಡನ ಶ್ರೀಮತಿಯವರು. ಹೌದು, ಅವ್ರು ಹೇಳಿದಾಗೆ ಗಂಡನ ಡ್ರೀಮ್ಸ್ಗೆ ನಾನು ಸಪೋರ್ಟ್ ಮಾಡಿದೆ, ಯಾರು ಮಾಡ್ತಾರೆ ಅಂತ. ಸೊ ನಮ್ಮ ಸಪೋರ್ಟ್ಗೆ ಯಶಸ್ಸು ಸಿಗಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪತ್ರಿಕಾ ಸೇವಕರಿಗೆ ನಮಸ್ಕಾರ. ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ ನಮ್ಮ ತುಂಬ ಕಾರ್ಯಕ್ರಮಗಳು, ಮತ್ತು ನಿನ್ನೆ ಮೊನ್ನೆ ಆದಂಥ ಇದು ನೋಡಿ ತುಂಬಾ ಎಲ್ಲರೂ ನೋವಾಗಿದೆ. ನನಗೆಲ್ಲ ಎಲ್ಲರೂ ತುಂಬಾ ಬಾಧೆ ಆಗಿದೆ. ಯಾಕಾಗ್ತಾ ಇದೆ ಏನೋ ಅಂತ ಗೊತ್ತಾಗಿಲ್ಲ. ಅಲ್ಲಿ ನಮ್ಮ ಸ್ನೇಹಿತರದ್ದು ಫೋಟೋ ಇಟ್ಟಕೊಡೋಕ್ಕಿಲ್ಲ ಏನೋದು ಅಂತ ಈ ಥರ ಅಂತ ಹೇಳೋದು. ಆಮೇಲೆ ಗೊತ್ತಾಯ್ತು ನನ್ನ ವಿಷಯ. ಈ ದುರಂತಗಳಾಗಬಾರ್ದು. ಆರ್ಗನೈಸರ್ ಯಾವುದೇ ಫಂಕ್ಷನ್ ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ, ಬಟ್ ಜನರನ್ನು ಬಲಿ ತಗೊಳ್ಳೋದು ಭಾಳ ದೊಡ್ಡ ತಪ್ಪು. ಇನ್ನೋಸೆಂಟ್ ಮಕ್ಕಳು ಆ ತಾಯಿ ಹೇಳ್ತಾರೆ, ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. 100 ಕೋಟಿ ಇದೆ ಅಂತ ಹೇಳ್ತಾರೆ. ನಮಗೂ ಮಕ್ಕಳಿದ್ದಾರೆ. ಮಕ್ಕಳಂದ್ರೆ ಯಾರು? ಎಲ್ಲರೂ ಮಕ್ಕಳೇನೆ, ತಂದೆ ತಾಯಿಗಳಿಗೆ. 100 ಕೋಟಿ ಇರಲಿ, 1 ಕೋಟಿ ಇರಲಿ, 50 ಲಕ್ಷ ಇರಲಿ, 10 ಲಕ್ಷ ಇರಲಿ, ಮಗಳು ಮಗಳೇ, ಸಣ್ಣ ಸಣ್ಣ ಮಕ್ಕಳು. ಅದಕ್ಕೆ ಏನು ಮಾಡಿದ್ದಾರೋ, ಯಾರು ಮಾಡಿದಾರೋ, ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ತುಂಬಾನೇ ದುಃಖ ಆಗಿದೆ. ಇದು ಮತ್ತೆ ಮರುಕಳಿಸಲೇಬಾರ್ದು. ನಮ್ಮ ಇಡೀ ದೇಶದಲ್ಲಿ ಹೇಳ್ತೀನಿ. ಅದು ಯಾವುದೋ ನಮ್ಮ RCB ಅಂತೆ, ಇಟ್ಸ್ ಆಲ್ ಎಲ್ಲರೂ ಗೊತ್ತಿರೋರಿಗೆ, ತಮಗೆ ಎಲ್ಲರೂ ಗೊತ್ತೇ ಇದೆ. ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಭಾರತ ದೇಶಕ್ಕಾಗಿ ನಾವು ಆಡೋದು. ಅವಾಗ ಟೆಸ್ಟ್ ಮ್ಯಾಚ್ಗಳು, ರಣಜಿ ಮ್ಯಾಚ್ಗಳು ನೋಡಿ ಬೆಳೆದವು ನಾವು.
ಅದು ಯಾವ ಬೆಟ್ಟಿಂಗೂ ಇರಲಿಲ್ಲ, ಯಾವ ಕಮರ್ಷಿಯಲ್ಲೂ ಇರಲಿಲ್ಲ. ಇವಾಗೆಲ್ಲ ಹೇಳೋದ್ರ ಪ್ರಕಾರ ನೋಡ್ತಾ ಇದ್ದಾರೆ, ನಾನು ಯಾವುದೋ ಇಡೀ ಪತ್ರಕರ್ತರು ಯಾವ್ದು ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ಇಟ್ಸ್ ಆಲ್ ಬೆಟ್ಟಿಂಗ್ ಅಂತಂದ್ರು. ಅದನ್ನು ನೋಡಿ ಈ ಮಕ್ಕಳು ಹಿಂಗಾಗೋದು ನಿಜವಾಗ್ಲೂ ಬಹಳ ದುಃಖ ಅನ್ಸುತ್ತೆ. ಒಂದು ಪಂದ್ಯವಾಗಿ ತಗೊಳ್ಳೋದು ನಾವು, ಅದು ಬಿಟ್ಬಿಟ್ಟು ಈ ಥರ ಇಟ್ಸ್ ವೆರಿ ಸ್ಯಾಡ್. ಐ ಆಮ್ ಸಾರಿ, ಈ ವೇದಿಕೆ ನನ್ನ ಯಾಕೋ ತುಂಬ ದುಃಖ ಆಗಿತ್ತು, ಮಾತಾಡಲೇಬೇಕಾಗಿತ್ತು, ಮಾತಾಡಿದ್ದೀನಿ ನಾನು. ಈಗಾದ್ರೂ ಎಚ್ಚೆತ್ಕೋಬೇಕು. ಆರ್ಗನೈಸರ್ ಇರಲಿ, ಓವರ್ ಇಟ್ ಇಸ್ ನೋ, ದುಡ್ಡೆಲ್ಲ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಮಕ್ಕಳು, ಅವ್ರ ಪ್ರಾಣ. ಅದನ್ನ ಸ್ವಲ್ಪ ಈ ಪ್ರಜ್ಞಾವಂತರನ್ನವ್ರಿಗೆ ಪ್ರಜ್ಞೆಯನ್ನು ಮಾಡಬೇಕಾಗುತ್ತೆ ಈ ಕೆಲಸ. ಐ ಆಮ್ ಸಾರಿ. ಎನಿವೇ, ಕಮ್ ಬ್ಯಾಕ್ ಟು ಕರಿಕಾಡ. ಕರಿಕಾಡ ಟೈಟ್ಲ್ ಅದ್ಭುತವಾಗಿದೆ. ನಾನು ನಮ್ಮ ನಟರಾಜ್ ಅವ್ರು ಕೇಳ್ತಾ ಇದ್ದೆ, ಕರಿಕಾಡ ಅಂದರೆ ಏನು ಮೀನಿಂಗು, ಅರ್ಥ ಏನು ಅಂತ. ಅವ್ರು ಹೇಳಿದ್ರು, ನಾನು ಚಿಕ್ಕಮಗಳೂರು ಸೆಕ್ಟರ್ ಪಟ್ನಾಲ ಅಲ್ಲಿ ನಾನು ಹುಟ್ಟುಬಿಟ್ಟೆ ಸರ್. ಸಣ್ಣ ವಯಸ್ಸಲ್ಲಿ ನಾವು ಭಾಳ ಕಾಡುಗೆಲ್ಲ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನು ಹೇಳ್ತೀವೋ ನಾವು, ಕಾಡಂದಿಯನ್ನು ಬೇಟೆ ಭಾಳ ಜನ ಆಡ್ತಾ ಇದ್ರು, ನೋಡ್ತಾ ಇದ್ದು. ಅದು ರಾಹು ಹೋಗಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ ಅಂತ. ಬಟ್ ಇದೊಂದು ಅದ್ಭುತ. ಅದು ಬಿಟ್ಟು ಬೇರೆ ಡಾನ್ಸ್ಗೆ ಕೇಳೋದಿಲ್ಲ, ನನ್ನ ಚಿತ್ರಕಥೆ ನಾನು ಹೇಳೋದಿಲ್ಲ ಸರ್, ಭಯ ಪಡ್ಬೇಡಿ. ಸೊ ನನಗೂ ಕೂಡ ಈ ಅರಣ್ಯ ವನ್ಯಜೀವಿಗಳು ಬಹಳ ಇಷ್ಟ. ಸಾಕಷ್ಟು ಸರಿ ಬಂಡೀಪುರ, ಚಾಮರಾಜನಗರ, ಗೋಪಾಲ ಸ್ವಾಮಿ ಬೆಟ್ಟ ಈ ಕಡೆ ತುಂಬ ಹೋಗಿದ್ದೀನಿ. ಯಾಕಂದ್ರೆ ನಮ್ಮ ಫಾದರ್ DCF ಆಗಿದ್ರು, ಈಸ್ ನೋಮೋ. ಸೊ ಹಾಗಾಗಿ ನಾನು ಡೀಪ್ ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ. ಬಟ್ ನನಗೆ ಭೇಟಿ ಅಂದ್ರೆ ಆಗಲ್ಲ ಸರ್, ವನ್ಯಜೀವಿಗಳನ್ನ ಸಂವಹನ ಮಾಡೋದು. ಸೊ ಹಾಗಾಗಿ ನೀವೇನು ಮಾಡಿರೋ ಗೊತ್ತಿಲ್ಲ ಸಿನಿಮಾ ಸ್ಕ್ರಿಪ್ಟಲ್ಲಿ. ಎನಿವೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಸಂಗೀತ ನಮ್ಮ ಶಶಾಂಕ್ ಶೇಷಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಕಂಪೋಸರ್ ಆಲ್ಸೋ. ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ. ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ಕಂಪ್ಲೀಟ್ ಆಗಿಲ್ಲ, ಕೇಳಿದ್ರೆ ಎಷ್ಟೇ ಸಿನಿಮಾ ಅಂತ. ಸೊ ಇದೇ ಮೊದಲನೇ ಸಿನಿಮಾ, ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಮಾತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಸ್ವರಸಂಗೀತದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಸಿಂಗರ್ಸು ಕೂಡ ಅದ್ಭುತವಾಗಿ ಆಡಿದ್ದಾರೆ. ಮೇಡಮ್ ಹ್ಯಾಟ್ಸ್ ಆಫ್ ಟು ಯು, ತುಂಬ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ. ಫಸ್ಟ್ ಸಿನಿಮಾ ನಿರ್ಮಾಪಕಿಯಾಗಿ ಅಂದರೆ ಅಷ್ಟು ಈಸಿ ಅಲ್ಲ ಸಿನಿಮಾ ಮಾಡೋದು. ನಾವು 50 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀವಿ. ವೀಕೆಂಡಲ್ಲಿ ನೀವು ಬಿಗ್ ಬಾಸ್ಕೆಟ್ಗೆ ಏನಾಗಿದೆ ತಾವು ಮಾರ್ಕೆಟಿಂಗ್ ಹೆಡ್ಡಾಗಿ, ಅದು ಸಿಕ್ಕಾಪಟ್ಟೆ ಪ್ರೆಷರ್ ಇರೋ ಕೆಲಸ. ಅದನ್ನ ನೀವು ಬಂದು ವೀಕೆಂಡಲ್ಲಿ ಡಬಲ್ ಕಾಲ್ ಶೀಟ್ ಕೊಟ್ಟು ನಿಮ್ಮದು ಸೇರಿಕೊಂಡು ಟ್ರಿಬಲ್ ಕಾಲ್ ಶೀಟ್. ಸೊ ನೀವು ಸಿನಿಮಾ ಮಾಡಿದ್ದೀರಾ ಅಂತಂದರೆ ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ಪ್ಯಾಷನ್ಗೆ ನಿಜವಾಗ್ಲೂ ವಿಲ್ ಆಲ್ ಅಪ್ರಿಷಿಯೇಟ್. ನಿಮ್ಮಂಥವ್ರು ಭಾಳ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನೆನ್ಸ್ಕೊಂಡ ಕರೆಕ್ಟಾ? ಭಾಳ ಜನ ನೀವು ನೋಡಿದ್ದೀರಿ. ನೀವಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತೀವಿ, ನಾವು ಈ ಕಡೆ ಆಲ್ರೆಡಿ ರಿಲೀಸ್ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಇತಿಹಾಸವೂ ನಿಮ್ಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ಈ ನಿರ್ಮಾಪಕರನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ, ಅಂದರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಗೋಪಾಲ್ಜಿ ಅವರು ಬಂದಿದ್ದಾರೆ, ಸಂಘ ಪರಿವಾರದವರು, ನಮ್ಮ ಬಹಳ ಆತ್ಮೀಯರು, ಅವ್ರ ಸ್ನೇಹಿತರು ಬಂದಿದ್ದಾರೆ. ಸೊ ಗೋಪಾಲ್ಜಿ, ದಯಮಾಡಿ ಎಲ್ಲರೂ ವಿಶ್ ಮಾಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಸೊ ಯಾವಾಗ ಸಾಂಗ್ ಕೊಡ್ತೀರಿ, ಯಾವಾಗ ರಿಲೀಸ್ ಮಾಡೋದು ನಾವು ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಿ? ಎಸ್ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ವಿ ಆರ್ ಆಲ್ ದೇರ್ ವಿತ್ ಯು. ಗಾಡ್ ಬ್ಲೆಸ್ ಯು. ನಾನು ಹುಡುಗರು ಕೊಟ್ಬಿಟ್ಟೆ ಅಂತ ಎಷ್ಟು ಈಸಿಯಾಗಿ ಹೇಳಿದ್ರು ಅಂದರೆ ದಾನ ಮಾಡ್ದಂಗೆ ನಾನು ಹುಡುಗರು ಕೊಟ್ಬಿಟ್ಟೆ ಅಂತ. ಭಾಳ ಧಾರಾಳವಾಗಿರೋಂಥ ಇನ್ಫ್ಯಾಕ್ಟ್ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಸುಬ್ಬಣ್ಣ ನನ್ನ ರಿಲೇಷನು. ಭಾಳ ಜನಕ್ಕೆ ಗೊತ್ತಿಲ್ಲ. ಭಾಳ ಕ್ಲೋಸ್ ರಿಲೇಟಿವ್ ನನಗೆ, ನಮ್ಮ ಅತ್ತೆ ಮಗಳಿಗೆ ತುಂಬ ಕ್ಲೋಸ್ ರಿಲೇಟಿವ್. ಸೊ ಭಾಳ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ. ಅವರು ಎಲ್ಲ ಗೊತ್ತೇ ಇದೆ, ಎಲ್ಲ ವಾಸು ಸರ್ಗೆ, ಎಲ್ಲ ಚೇತನಾಡಿಗೆ ಸರ್ ಎಲ್ಲರಿಗೂ ಗೊತ್ತೇ ಇದೆ ಸುಬ್ಬಣ್ಣ ಅವರ ಬ್ಯಾಕ್ಗ್ರೌಂಡು. ಸುಬ್ಬಣ್ಣ ಅವರ ನೊಂದಿದ್ದೀರಿ, ನೊಂದ್ಕೋಬೇಡಿ, ಆಗುತ್ತೆ ಜೀವನದಲ್ಲಿ. ನಾವು ಪದ ಬಳಕೆ ಅನ್ನೋದು ಬಹಳ ಕೇರ್ಫುಲ್ ಮಾಡಬೇಕಾಗಿದೆ ಸುಬ್ಬಣ್ಣವರೇ. ಯಾರೇ ಆಗಿರ್ಬೋದು, ನಾವು ಚಲನಚಿತ್ರರಂಗದಲ್ಲಿ ಎಸ್ಪೆಷಲಿ ಪದ ಬಳಕೆ ತುಂಬ ಕೇರ್ಫುಲ್ ಮಾಡಬೇಕಾಗುತ್ತೆ. ಅದು ಮಾತಾಡೋಕೆ ಮುಂಚೆನೇ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಹಿರಿಯರು, ನೀವೆಲ್ಲರೂ ಹೇಳ್ಕೊಡ್ಬೇಕಾಗುತ್ತೆ. ನಿಮ್ಗೇನೇ ಟೆನ್ಷನ್ ಆಗಿರಲಿ, ಸ್ವಲ್ಪ ಮನಸ್ಸಿಂದ ತೆಗೆದುಬಿಟ್ಟು ದೇವ್ರು ಒಳ್ಳೇದು ಮಾಡಿ. ಇಂಡಸ್ಟ್ರಿ ನಿಮ್ಮ ಜೊತೆ ಇರುತ್ತೆ. ದೇವ್ರು ಒಳ್ಳೇದು ಮಾಡಿ ನಿಮಗೆ. ಮೊದಲನೇದಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕರಿಕಾಡ ಇದು ನನ್ನ ಜೀವನದಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಶುರುವಿನಲ್ಲಿ ನನ್ನ ಗೌಳಿ ಆದ ನಂತರ
ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ, ಒಂದ್ಸತಿ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು. ನಾನು ಅಂದರೆ ಅವಾಗ ಅಷ್ಟು ಅಂದರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಊಹೆಗೂ ಮೀರಿದ್ದಂಥ ಸಿನಿಮಾ ಇದಿದೆ ಅಂತ ನನಗೆ ರೀರೆಕಾರ್ಡಿಂಗ್ ನನಗಿಂತ ಮುಂಚೆ ಅತಿಶಯ್ ಜೈನ್ ಅವರು 4 ಹಾಡುಗಳನ್ನ ಇದಕ್ಕೆ ಮಾಡಿದ್ರು. ಸೊ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದೆ. ಏನಾಗುತ್ತೆ ಅಂತಂದರೆ ನನಗೆ ಸರಿ ಒಂದ್ಸತಿ ಇಡೀ ಸಿನಿಮಾ ನೋಡಿದ ಮೇಲೆ ನಾನು ಡೈರೆಕ್ಟ್ರಿಗೆ ಹೇಳ್ತೀನಿ, ನಿಜವಾಗ್ಲೂ ನಾನು ಇಮ್ಯಾಜಿನೂ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದ್ದೀರಾ ಅಂತ. ಡೈರೆಕ್ಟ್ರೆ, ಇದಕ್ಕೆ ಶ್ರಮ, ಪ್ರೀತಿ, ಒಂದೊಂದು ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಥ್ ಕೊಟ್ಟಂತಹ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ. ಯಾಕೆಂತಂದರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ. ನಾವು ಇದನ್ನ ಲೈವ್ ಮಾಡಬೇಕು ಅಂತಂದ್ರೂ ಅಷ್ಟೇ, ಇಷ್ಟು ಖರ್ಚಾಗುತ್ತೆ ಅಂದ್ರೂ ಅಷ್ಟೇ, ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು. ಮುಖ್ಯವಾಗಿ ಇದಕ್ಕೆಲ್ಲ ಇಷ್ಟೆಲ್ಲ ನಾವು ಶ್ರಮಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದ್ದಕ್ಕೆ, ಒಂದು ಬೆನ್ತಟ್ಟಿದ್ದಕ್ಕೆ ಲಹರಿ ಸರ್ಗೆ, ವೇಲು ಸರ್ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಂಟೆಂಟ್ ನೋಡ್ದಕ್ಕೆ ಸರ್ ಏನು ಮಾತಾಡಲಿಲ್ಲ, ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ ಯೂಶಲ್ ಆಗಿ ಸರ್ ಬಹಳ ಚೂಸಿ, ಅವರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ಹಾಗೆ ಈಸಿಯಾಗಿ ಅಷ್ಟು ಅಂದರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರಲಿ, ಅವ್ರ ಕ್ವಾಲಿಟಿ ಆಗಿರಲಿ, ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ, ಬೆನ್ತಟ್ತಾರೆ. ಬಟ್ ಅವರು ಒಂದು ಸಿನಿಮಾ ಆಯ್ಕೆಯಲ್ಲಿ, ಯಾಕೆಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಅಂದರೆ ಅದಕ್ಕೆ ಆದಂತಹ ಒಂದು ಸ್ಥಾನ ಇದೆ. ಅದರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ. ಇಡೀ ತಂಡ ಋಣಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇದು ಜಸ್ಟ್ ಗ್ಲಿಮ್ಸ್ ಅಷ್ಟೇನೆ. ಹಂತಕ್ಕೂ ಟೀಸರ್ ಆಗಿರ್ಬೋದು, ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರ್ಬೋದು. ನಿಜವಾಗ್ಲೂ ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ಗಳನ್ನ ನೋಡಿದ್ದೆ, ನಾನು ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ. ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ಮ ಮುಂದೆ. ಅದ್ರಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರಲಿ, ಮುದುಕೀರಾಗಿರ್ಲಿ, ಯಾರೇ ಆಗಿರಲಿ, ಅಂದ್ರೆ ಒಬ್ಬ ಚಿಕ್ಕ ಹುಡುಗರಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂಥ ಒಂದು ಒಳ್ಳೆ ತುಂಟ ಹಾಡು. ಎಲ್ಲರ ಮುಂದೆನೂ ಆದಷ್ಟು ಬೇಗ ಅದ್ಭುತವಾಗಿರುವಂಥ ಹಾಡುಗಳು ಬರುತ್ತೆ. ಅತಿಶಯ್ ಜೈನ್ ಅವರು ತುಂಬಾ ಅದ್ಭುತವಾಗಿ 4 ಸಾಂಗ್ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ನಮ್ಮ ತಂಡದವರೇನೆ, ಏಕೆಂದ್ರೆ ಒಂದು ಕುಟುಂಬ ಅಂದ್ರೆ ಶುರು ಮಾಡಿದಾಗ ಬರೀ ಒಂದು ಡೈರೆಕ್ಟರು, ಪ್ರೊಡ್ಯೂಸರು, ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದ್ದಿದ್ದು ಹೋಗ್ತಾ ಕುಟುಂಬ ಆಯಿತು. ನಿಜವಾಗ್ಲೂ ಮೇಡಮ್ ಆಗಿರ್ಬೋದು, ಮನೆಗೆ ಹೋದಾಗ ಅವ್ರು ನೋಡ್ಕೊಳ್ಳುವಂಥ ರೀತಿ ಒಂದು ತಮ್ಮನಾಗಿ ನೋಡ್ಕೋತಾರೆ. ನಿಜವಾಗ್ಲೂ ಯಾವುದೇ ರೀತಿಯಾದಂಥದ್ದು ಅಂದ್ರೆ ಒಂದು ಮನೇನೆ ನಮ್ದಾಗಿರುತ್ತೆ. ಒಂದು ಫ್ರೀಡಮ್ ಏನಂದ್ರೆ ಇವಾಗ ನಮ್ಮ ಮನೇಲಿ ನಮ್ಮ ಫ್ರೀಡಮ್ ಹೆಂಗೆ ಸಿಗುತ್ತೆ, ಹಂಗೆ ಅವ್ರ ಮನೇಲಿ ಫ್ರೀಡಮ್ ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಪ್ರತಿಯೊಂದು ಹಬ್ಬ ಹರಿದಿನಕ್ಕೂ ನಮ್ಮ ವಿಶಸ್ಸು, ಮಗು ಬರ್ಡೇಗೆ ಎಲ್ಲ ಕರೆದು ಅದೊಂಥರ ಒಂದು ಕುಟುಂಬ ಥರನೇ ಆಗೋಯ್ತು. ಹೋಗ್ತಾ ಏನಂತಂದ್ರೆ ಇವಾಗ ಇನ್ನೇನು ಮುಗಿದೋಯ್ತು ಅನ್ನೋದು ಒಂದು ಬೇಜಾರು ಅಷ್ಟೇ. ಕೆಲಸಗಳಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾವು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಅವನೊಂದು ಕಾನ್ಫಿಡೆನ್ಸ್ ಇಂದ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಹೆಸರನ್ನ ಮಾಡುತ್ತೆ. ಆ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ನನ್ನ ಹೆಸರು ಅತಿಶಯ್ ಜೈನ್ ಅಂತ ಹೇಳಿ. ಈ ಹಾಡಲ್ಲಿ, ಈ ಸಿನಿಮಾದಲ್ಲಿ 2 ಮ್ಯೂಸಿಕ್ ಡೈರೆಕ್ಟರ್ ಸರ್, 7 ಹಾಡು. ಥ್ಯಾಂಕ್ ಯು ಸರ್. ತುಂಬ ದೊಡ್ಡ ಮಾತಾಗಿದೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದನ ಎಷ್ಟೋ ಭಾವಿತೆ ಆಲ್ಬಮ್ಗಳು ಅವರ ಸಂಸ್ಥೆಯಲ್ಲಿ ರಿಲೀಸ್ ಆಗಿದೆ. ಆದರೆ ಇವತ್ತು ನಾವು ಸಂಗೀತ ಒಂದು ಫಿಲ್ಮ್ ಆಗಿ ಅವ್ರ ಜೊತೆ ಕೂತ್ಕೊಂಡಿರೋದು ಒಂದು ಭಾಗ್ಯ ಅಂತ ಅನ್ಕೋತೀವಿ ಸರ್. ಹಲವಾರು ಭಾವಗೀತೆಗಳು ಕೊಟ್ಟಿದ್ದೀವಿ, ನೀವು ನಮಗೆ ಅವಕಾಶ ಕೊಟ್ಟಿದ್ದೀರಾ, ಮಾಡಿದ್ದೀವಿ. ಸೊ ನಾನು ಇಲ್ಲಿ ಡೆಫಿನೆಟ್ ಆಗಿ ವೆಂಕಿ ಸರ್ ಬಗ್ಗೆ ಮಾತಾಡಬೇಕು. ಒಂದು ಹಾರ್ಡ್ ವರ್ಕ್ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಗಿಲ್ಲಿ ವೆಂಕಟೇಶ್ ಅವರೇ ಕಾರಣ. ಜೋರಾದ ಚಪ್ಪಾಳೆ ಕೊಡ್ಬೇಕು ನೀವು ವೆಂಕಟೇಶ್ ಅವರಿಗೆ. ಯಾಕಂದರೆ ನಾನು ತಾಲಟಿ ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಅದು ನೆಕ್ಸ್ಟ್ ಬರ್ತಾ ಇದೆ. ತುಂಬ ಹಾರ್ಡ್ ವರ್ಕ್ ಅವರು. ಸಿನಿಮಾ ಅಂದರೆ ಸಿನಿಮಾ ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಅದು ಅವ್ರನ್ನ ಇಲ್ಲಿ ತನಕ ತಂದಿದೆ. ಈ ಹಾಡುಗಳ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ ಅಲ್ವಾ? ಸಿಂಗರ್ಸ್ ಬಗ್ಗೆ ಹೇಳೋದ? ಹಲವಾರು ಸಿಂಗರ್ಸ್ಗಳು, ವಿಜಯ್ ಪ್ರಕಾಶ್, ಹರಿಚರಣ್, ಹಲವಾರು ಚಿನ್ಮೈ ಶ್ರೀಪಾದ್ ಅವರು ಹಲವಾರು ಹಾಡುಗಳು ಹಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕಾಡ ಸರು ಲೈವ್ ಏನು ಬೇಕು ಮಾಡಿಸಿ ಅಂತ ಹೇಳಿ, ಗಿಟಾರ್ ಇರ್ಬೋದು, ಯಾವುದಕ್ಕೆ ಬೇಕು, ಯಾವುದು ಕಮ್ಮಿ ಆಗಬಾರ್ದು ಅಂತ ಹೇಳಿ ಎಲ್ಲ ಮಾಡಿ
ಮಾಡಿಸ್ಕೊಟ್ಟಿದ್ದಾರೆ. ಹಲವಾರು ಚಿತ್ರಗಳಿಗೆ ಮಾಡ್ಕೊಂಡು ಬಂದಿದ್ದು ಮ್ಯೂಸಿಕ್, ಬಟ್ ಇದು ಒಂದು ಭಾಳ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ, ಚೆನ್ನೈಲಿರೋ ಎಲ್ಲ ಸ್ಟುಡಿಯೋಸು ತೋರಿಸ್ಬಿಟ್ರು ನಮಗೆ. ಸೊ ತುಂಬ ಖುಷಿಯಾಗಿದೆ. ತುಂಬ ಥ್ಯಾಂಕ್ ಯು ಸರ್. ಈ ಥರ ಒಂದು ಪ್ಯಾಷನೇಟಾಗಿ ನೀವು ಮಾಡಿರೋದ್ರಿಂದ ಎಷ್ಟೋ ನಮ್ಮಂಥ ಕೆಳಗಡೆಯಿಂದ ಬರ್ತಾ ಇರೋ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ತುಂಬಾ ಇದಾಗುತ್ತೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ದರ್ಶಕಗಳ ಅನುಭವ ಸರ್ ಚಿತ್ರರಂಗದಲ್ಲಿ ಹೊಸ ತಂಡ ಬರುವಾಗ ಯಾವ ರೀತಿ ಅನಿಸುತ್ತೆ? ಆ ಸಿನಿಮಾದಲ್ಲಿ ಭಾಗಿಯಾಗಿ ಪಾತ್ರವನ್ನ ನಿಭಾಯಿಸುವಾಗ ಹೇಗೆ ಅನಿಸುತ್ತೆ ಸರ್? ವಾಸು ಸರ್, ಎಲ್ರಿಗೂ ನಮಸ್ಕಾರ. ಹಲವು ವ್ಯಾಮೋಹ ಅಂತ ಹೇಳ್ತೀವಿ, ಪ್ಯಾಷನ್ ಅಂತೀವಿ ಚಿತ್ರರಂಗ. ನಾನು ಚಿತ್ರರಂಗಕ್ಕೆ ಬಂದಿದ್ದೆ 55 ವರ್ಷಗಳ ಹಿಂದೆ. ಒಂದು ಪ್ಯಾಷನಿಂದ ಇವತ್ತಿಗೂ ಆ ಪ್ಯಾಷನ್ ಹಾಗೆ ಉಳಿಸ್ಕೊಂಡು ಇಂಡಸ್ಟ್ರಿನಲ್ಲಿದ್ದೀನಿ. ಅದೇ ರೀತಿ ಇಲ್ಲಿ ವೆಂಕಟೇಶ್ ಕರ್ಕೊಂಡೋಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ನಟರಾಜ್ ಅವ್ರಿಗೆ ಹೇಳ್ತಾರೆ. ನಟರಾಜ್ ಅವರು ನಾನೇ ಬಂಡವಾಳ ಕೊಡ್ತೀನಿ ಅಂತಾರೆ. ಅವ್ರ ಜೊತೆಯಾಗಿ ಅವ್ರ ಧರ್ಮಪತ್ನಿ ನಿಂತ್ಕೊಳ್ತಾರೆ. ಹೇಗೆ ವ್ಯಾಮೋಹ ವರ್ಕೌಟ್ ಆಗುತ್ತೆ ನೋಡಿ. ಆ ರೀತಿ 3 ಜನದ ವ್ಯಾಮೋಹ ವರ್ಕೌಟ್ ಆಗಿದ್ದ ಸಿನಿಮಾನೇ ಕರಿಕಾಡ. ಸೊ ಭಾಳ ಚೆನ್ನಾಗಿದೆ. ಟೈಟ್ಲ್ ಅಂತೂ ತುಂಬ ಚೆನ್ನಾಗಿದೆ, ಡಿಸೈನು ತುಂಬ ಚೆನ್ನಾಗಿದೆ. ಒಂದು ಕಡೆ ವರಾಹ ರೂಪ, ಇನ್ನೊಂದು ಕಡೆ ಗಜರಾಜ. ಸೊ ಭಾಳ ಚೆನ್ನಾಗಿದೆ. ಟೀಸರ್ ತುಂಬ ಚೆನ್ನಾಗಿದೆ. ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿ ಸ್ಟ್ರಗಲಲ್ಲಿದೆ. ಈಗ ಚಿತ್ರರಂಗನೇ ಸ್ಟ್ರಗಲ್. ಸಿಂಗಲ್ ಸ್ಕ್ರೀನ್ಗಳು ಒಂದೊಂದಾಗಿ ಮುಚ್ಕೊಂಡ್ಬರ್ತಾ ಇದೆ. 2300 ಚಿತ್ರಮಂದಿರಗಳಿದ್ದಂಥ ಕರ್ನಾಟಕದಲ್ಲಿ ಇವತ್ತು 600 ಬಂದು ನಿಂತಿದೆ. 600ರಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಶೋ ಇಲ್ಲ, ಇವತ್ತು ಶೋನೇ ನಡೀತಾ ಇಲ್ಲ. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ಭಾಳ ಇಂಟ್ರೆಸ್ಟಿಂಗಿಂದ ಮಾಡಿರುವಂಥ ಸಿನಿಮಾ, ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ಚಿತ್ರತಂಡ ಮಾಡಿದಂಥ ಸಿನಿಮಾ ಕರಿಕಾಡ. ಸೊ ಒಂದು ಹೊಸಬರ ಅಲೆ, ಹೊಸಬರ ಸಿನಿಮಾ. ಮತ್ತು 2 ಮ್ಯೂಸಿಕ್ ಡೈರೆಕ್ಟ್ರು, ಅತಿಶಯ್ ಜೈನ್ ಮತ್ತು ಶಶಾಂಕ್ ಶೇಷಗಿರಿ ಅಂತೂ ನನ್ನ ಸ್ಟುಡಿಯೋ ಸ್ಟಾರ್ಟ್ ಆದಾಗಿಂದನೂ ಅವ್ರು ನೋಡಿದ್ದೀನಿ. ಅವರ ಒಂದು ವಾಯ್ಸ್ ಮಿಕ್ಸಿಂಗ್ ಬಂದ್ರೂ ಅವ್ರಿಗೆ ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಅನ್ನೋದನ್ನು. ಸೊ ಎಲ್ಲ ಸೇರಿ ಒಂದು ಕರಿಕಾಡವನ್ನು ಸಿನಿಮಾದಲ್ಲಿ ಮೂಡಿಬಂದಿದೆ. ಸೊ ಇದರಿಂದ ಕಾಡ ಅಂತ ಅನ್ನೋದಾದರೆ ನಟರಾಜ್ ಅವ್ರಿಗೆ ಕೇಳಿದೆ, ಏನು ಕಾಡ ನಟರಾಜ್ ಅಂತ ಹಾಕಿದ್ರಲ್ಲಿ ಏನು ಇದರಿಂದ ಸ್ಟಾರ್ಟ್ ಆಯ್ತಾ? ಇಲ್ಲ ಸರ್, ನನ್ನ ಚೈಲ್ಡ್ಹುಡ್ಡಿಂದ ನಾವು ಕಾಡ ಅಂತ ಕರಿತಿದ್ರು ನಮ್ಮ ಹಳ್ಳಿನಲ್ಲಿ ನನ್ನನ್ನು. ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ. ಯಾಕೆಂದರೆ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಕಾಡ ನಟರಾಜ್ ಅಂತ. ಯಾಕೆಂತಂದರೆ ಇದಕ್ಕೆ ಬೇರೆ ಟೈಟ್ಲ್ ಇತ್ತು ಮೊದಲು, ನನಗೆ ಆ ಹೆಸರು ಹಾಕ್ಕೊಂಡಿದ್ದೆ. ಬಟ್ ಆ ಟೈಟ್ಲೂ ಮೊನ್ನೆ ಈ ಭಾಷಾ ಒಂದು ಗಲಾಟೆ ಆಯ್ತಲ್ಲ ಕಮಲಾಸಂದು, ಅದರಲ್ಲೂ ಸುಮಾರು ಇತಿಹಾಸ ತಜ್ಞರು, ಭಾಷಾ ತಜ್ಞರು ಆ ಟೈಟ್ಲ್ ವಿಷಯನ ಬಂದಿದೆ. ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟೈಟ್ಲ್. ಅದ್ರ ಬಗ್ಗೆ ನಿಮ್ಮ ಡಿಸ್ಕಸ್ ಮಾಡಬೇಕು ವೆಂಕಟೇಶ್. ಯಾಕೆಂತಂದರೆ ಆ ಟೈಟ್ಲ್ ಯಾಕೆ ಇಟ್ಟಿದ್ರಿ, ಯಾಕೆ ತೆಗೆದ್ರಿ ಅನ್ನೋದನ್ನು. ಬಟ್ ಈಗ ನೀವೇನು ಟೀಸರ್ ತೋರಿಸಿದ್ರಿ, ಆ ಟೀಸರ್ಗೆ ಕರಿಕಾಡ ಅನ್ನೋ ಟೈಟ್ಲು ಭಾಳ ಆಪ್ಟಾಗಿದೆ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಇನ್ನು ನಮ್ಮ ನೆಂಟರಾದ ಲಹರಿ ಬೇಲು ಅವರು ಓಪನ್ ಮಾಡಿ ಹೇಳಿಬಿಟ್ರು, ನಾನು ಅವರು ಭಾಳ ಹತ್ತಿರದ ನೆಂಟರು ಅಂತ. ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲರಿಗೂ ಗೊತ್ತು. ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ಎಲ್ಲ ಭಾಷೆಯ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದೆ. ಸೊ ಕರಿಕಾಡ ಆಡಿಯೋ ಅವ್ರ ಕೈ ಹಿಡಿದಿದೆ. ಲಹರಿ ಬೇಲು ಅವರು ಕೈ ಹಿಡಿದಿದ್ದಾರೆ ಕರಿಕಾಡದು. ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಆ್ಯಂಡ್ ಅತಿಶಯ್ ಜೈನ್ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಪಾತ್ರದಲ್ಲಿ ಮಾಡಿದ್ದೀನಿ, ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡಬೇಕು. ಯಾಕೆಂತಂದರೆ ನಾನು ಮಾಡಿದ ಪಾತ್ರನ ನಾನು ಡಬ್ಬಿಂಗ್ ಟೈಮ್ನಲ್ಲಿ ನೋಡ್ತೀನಿ ಅಷ್ಟೇ, ಆಮೇಲೆ ಅವ್ರು ನೋಡಲ್ಲ. ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಕಾರಿಯಾಗಿದೆ ಅನ್ನೋದನ್ನು ನಾನು ನೋಡಬೇಕು ಅಂತ ಇಂಟ್ರೆಸ್ಟಿಂಗ್ ನನಗೂ ಇದೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ನಮಸ್ಕಾರ. ಈ ಹಿರಿಯ ಕಲಾವಿದರಲ್ಲಿ ನನ್ನ ಫಸ್ಟ್ ಆಕ್ಷನ್ ಹೇಳಿದ್ದು ಅವರಿಗೆ. ಹಂಗಾಗಿ ನನ್ನ ಮರೆಯೋಕ್ಕೆ ಆಗಲ್ಲ ನಾವು. ಮತ್ತು ಈ ವಿಜುವಲ್ ಏನು ನೋಡಿದ್ರೆ ಅದಕ್ಕೆ 50-70% ಕಾಂಟ್ರಿಬ್ಯೂಷನ್ ಅವರೇ ಇರೋದು. ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ಟೆಕ್ನಿಷಿಯನ್ಸ್ ಆಗಲಿ ಅಂತ ಸಜೆಷನ್ ಕೊಟ್ಟಿದ್ದೆ ಅವರು ನನಗೆ. ಥ್ಯಾಂಕ್ ಯು ವೆರಿ ಸರ್. ಇಲ್ಲ ಸರ್, ಇಲ್ಲ ಸರ್, ತೊಂದರೆ ಇಲ್ಲ. ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ? ನಾನು ಬೇಗ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರಿಕಾಡ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ. ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ. ಡಿಫ್ರೆನ್ಸ್ ಏನಂದರೆ ಅವರಿಗೆ ಪಟ್ಟಾಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ, ನನಗೆ ಅದು ಇರಲ್ಲ, ಬರೀ ಪಟ್ಟಾಪಟ್ಟಿ ಚಡ್ಡಿ ಇರುತ್ತೆ.
ಅಗ್ರೆಸಿವ್ ಆಗಿ ಆರೋಗ್ಯಂಟಾಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನವಾಗಿರುವಂಥ ಪಾತ್ರ, ಸ್ನೇಹಿತರ ಪಾತ್ರ. ಪೀಕ್ ಲೆವೆಲಲ್ಲೆಲ್ಲ ಇರುತ್ತೆ ಅವ್ರಿಗೆ, ರೊಮ್ಯಾಂಟಿಕ್ ಆಗ್ಬೋದು, ಅಗ್ರೆಸಿವ್ ಆಗ್ಬೋದು, ಪ್ರತಿಯೊಂದು ಪೀಕಲ್ಲಿ ಇರುತ್ತೆ. ನಾವು ಪಕ್ಕದಲ್ಲಿದ್ದವ್ರಿಗೆ ಸಮಾಧಾನ ಮಾಡುವಂಥ ಕ್ಯಾರೆಕ್ಟರ್. ಸರ್ ಥ್ಯಾಂಕ್ ಯು ಈ ಥರದೊಂದು ಪಾತ್ರ ಕೊಟ್ಟಿದ್ದಾಗೆ. ವೆಂಕಟೇಶ್ ಸರ್, ನಟರಾಜ್ ಸರ್, ಸರ್ ಅವರು ಅಲ್ಲ, ಆ ಪಾಯಿಂಟ್ ಇದೆ, ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ, ಆ ಸೀನಲ್ಲಿ ಇರಲ್ಲ ಅಷ್ಟೇ ಅರ್ಥ ಇಲ್ಲ ಅಲ್ಲ. ಅವರು ಸರ್ ಮೊದಲನೇ ಸಿನಿಮಾ ಆದರೂ ಹೀರೋ ಸಾಹೇಬರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಯಾಕಂದರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿದ್ದು ವೇಸ್ಟ್ ಆಗುತ್ತೆ. ಬಟ್ ಇವರು ಕಿಲಾಡಿ ಏನಂದರೆ, ಸರ್ ಹೆಂಗಿರುತ್ತೆ, ನೀವೇನೋ ಸ್ವಲ್ಪ ಹೇಳಬೇಕು, ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಹೇಳ್ತಾರಷ್ಟೇ. ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ, ಅಪಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಕರಿಗಳ. ಥ್ಯಾಂಕ್ ಯು ಸರ್. ಮಾತಾಡೋಣ. ಇವರು ಸಮಾಧಾನ ಮಾಡ್ತಾರೆ, ನಾನು ಅವ್ರ ಚಿಕಿತ್ಸೆ ಬಿಡ್ತೀನಿ, ನನ್ನ ಅದೇ ಕೆಲಸ ಇರುತ್ತೆ ಈ ಮೂವಿಯಲ್ಲಿ. ಖುಷಿ ಇದೆ, ಅವ್ರು ಎಷ್ಟು ಶೇಡಲ್ಲಿ ಇದ್ದಾರೋ ನಾನು ಕೂಡ ಅಷ್ಟೇ ಶೇಡಲ್ಲಿ ಇದ್ದೀನಿ ಈ ಮೂವಿಯಲ್ಲಿ. ಖುಷಿ ಏನಂದರೆ ಡೈರೆಕ್ಟರ್ ಮತ್ತು ಹೀರೋ ಪ್ರಿಪರೇಷನ್. ಯಾಕಂದರೆ ಹೀರೋ ಸರ್ ಅವರ ಹೊಲದಲ್ಲೇ ಏನೋ ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬೆಳೆಸಿ ಅದನ್ನೆಲ್ಲ ಪುಡಿ ಮಾಡುವಷ್ಟು ಅವರು ಏನೋ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಅದಲ್ಲೇ ಡೈರೆಕ್ಟ್ರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಆ್ಯಕ್ಟ್ರಿಂದ ಒಂದು ಸ್ವಲ್ಪ ಲ್ಯಾಗ್ ಆಗ್ದಂಗೆ ನೋಡ್ಕೊತಿದ್ರು ಅವರು. ಇಲ್ಲ ಸರ್, ನೀವು ಇಷ್ಟೊಂದು ಡ್ರ್ಯಾಗ್ ಮಾಡಬೇಡಿ, ಕಟ್ ಮಾಡಿದಂಗೆ, ಅದು ಬೇಕಾಗಿಲ್ಲ, ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗ್ತಿದ್ದಂಗೆ ನನಗೆ ಇಲ್ಲಿ ಒಂದು 5 ಸೆಕೆಂಡ್ ಲ್ಯಾಗ್ ಆಗಿಬಿಡುತ್ತೆ. ಎಲ್ಲ ಆ್ಯಕ್ಟ್ರದ್ದು ಹಿಂಗೆ ಹೋಗ್ತಾ ಏನಿಲ್ಲ ಒಂದು 5 ನಿಮಿಷ ಲ್ಯಾಗ್ ಆಗಿಬಿಡುತ್ತೆ, ಬೇಡ ಸರ್ ಇಷ್ಟೇ ಬೇಕು. ಆ ಥರ ಪ್ರಿಪ್ರೇಷನಲ್ಲಿ ವರ್ಕ್ ಮಾಡಿದ್ದಾರೆ. ಆ ಪ್ರಿಪ್ರೇಷನ್ ಮಾಡಿದಾಗ ಅನಿಸ್ತು ಇವ್ರು ಏನೋ ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ವಿಶ್ ಮಾಡ್ತೀನಿ, ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರಲಿ ಸರ್. ಥ್ಯಾಂಕ್ ಯು. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ರು ವಿಪಿನ್ ಪಾತ್ರ ಅಂತ ಕೇರಳದಿಂದ ಬಂದಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ವಿಪಿನ್, ಕರಿಕಾಡ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ ಅಲ್ವಾ? ಯಾವ ರೀತಿ ಪಾತ್ರ ಮಾಡಿದ್ದೀರಾ? ಓಕೆ, ಫುಲ್ ಸಾಂಗ್ ಚೆನ್ನಾಗಿತ್ತ ಆಕ್ಟಿಂಗ್ ಮಾಡೋದು? ಅವ್ರಿಗೆ ಏನಾದ್ರು ಹಾಂ ಹೇಳಿ. ನೋಡಿ ಅವ್ರನ್ನೆಲ್ಲ ನೋಡಿ, ನಿಮ್ಮ ಮಾತು ಕೇಳಕ್ಕೆ ಆಯ್ತಿದ್ದಾರೆ ಅವರೆಲ್ಲ. ನೋಡಿ ಸರ್ ಕ್ವೆಶ್ಚನ್ ಕೇಳ್ತಿದ್ದಾರೆ, ಆನ್ಸರ್ ಮಾಡ್ತೀರಾ? She was also very interested acting ಅಲ್ಲಿ. She's done a very good role, like father ಮತ್ತೆ daughter connection ಇರೋದು ಸಾಂಗ್ ಫುಲ್ ಆಗಿ ಹೋಲ್ಡ್ ಮಾಡಿದ್ದಾರೆ. ಆ ಸಾಂಗ್ ಇಸ್ ಲೈಕ್ ಅದೇ ಇವ್ರು ಹೇಳ್ದಂಗೆ ಡೇ ಅಂಡ್ ನೈಟ್ ಶೂಟಿಂಗ್ ಮಾಡಿಸಿ ಮಗುಗೆ ಪಾಪ ಹುಷಾರಿದ್ದಿಲ್ಲ, ಬಟ್ ಸ್ಟಿಲ್ ಶಿ ಡಿಡ್ಂಟ್ ವಾಂಟ್ ಟು ಗಿವ್ ಅಪ್. We were ready to pack up, but then she's like, no, I will still try ಮುಗಿಸ್ಬಿಡೋಣ ಇವತ್ತು ಮುಗಿಸ್. That kind of efforts even this child is good. And at the end, ಇಷ್ಟು ಸಾಂಗ್ಸ್ ನಾವು when we show it to the people whom we know, the best song ಅನ್ನೋದು ಮಗು ಮಾಡಿರೋ ಸಾಂಗ್ ಅಂತಾರೆ. So it is so naturally come up even when she had high fever and all that thing. So mostly same gene, so ಅದೇ kind of passion ಇಬ್ಬರಲ್ಲೂ ಇರೋದಕ್ಕೆ she's done a very good job in that song. Hello. Thank you everybody. Thank you everyone in the dais. Please excuse me because I'll be talking in English. It has been a great opportunity and I thank God first and foremost, and all the actually the director, the producer and the hero. All these three actually believed and gave me a small responsibility, and I hope I have committed to the performance, and when the film releases, I wish the audience will be entertained to the whole, and then let the film speak. Okay, thank you very much. Vipin sir, thank